ಆಧುನಿಕತೆ ಭರಾಟೆಯಲ್ಲಿ ಈಗ ಹಿರಿಯ ನಾಗರಿಕರನ್ನ ಕಡೆಗಣನೆ ಮಾಡುವುದು ಕಂಡು ಬರ್ತಾ ಇದೆ. ಆದರೆ ಸರ್ಕಾರ ಹಾಗೂ ಸಂಸ್ಥೆ ವತಿಯಿಂದ ಹಿರಿಯ ನಾಗರಿಕರಿಗೆ ಮಕ್ಕಳಂತೆ ಕಾಳಜಿ ವಹಿಸುವುದಕ್ಕೆ ವಿವಿಧ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ. ಎಲ್ಲಿ ಅಂತೀರಾ? ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ವಯಸ್ಸು ಹೆಚ್ಚಾದಂತೆ ವೃದ್ಧರು ಮಕ್ಕಳಾಗ್ತಾರೆಂಬ ಮಾತಿದೆ. ಹೀಗಾಗಿ ಹಿರಿಯ ನಾಗರಿಕರು ಒಂಟಿತನದಿಂದ ಮಾನಸಿಕವಾಗಿ ನೊಂದು ಹೋಗದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ವಹಿಸಲಾಗುತ್ತಿದೆ. ಹಾಗೂ ಕಲಿಕಾ ಟಾಟಾ ಟ್ರಸ್ಟ್ ಸಹಯೋಗದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಲ್ಲಿ ಜೀವನೋತ್ಸಾಹ ತುಂಬುವ ಉದ್ದೇಶದಿಂದ ಯಾದಗಿರಿ ಜಿಲ್ಲೆಯಲ್ಲಿ 20 ಅರಿವು ಕೇಂದ್ರ ಓಪನ್ ಮಾಡಲಾಗಿದೆ. ಇನ್ನು ಹಿರಿಯ ನಾಗರಿಕರಿಗೆ ಆಟ ಪಾಠ, ಭಜನೆ, ವ್ಯಾಯಾಮ ಹಾಗೂ ವಿವಿಧ ಚಟುವಟಿಕೆಯನ್ನು ಆಯೋಜನೆ ಮಾಡುವುದರೊಂದಿಗೆ ಗ್ರಾಮೀಣ ಪ್ರದೇಶಗಳ ಹಿರಿಯ ನಾಗರಿಕರಿಗೆ ಜೀವನೋತ್ಸಾಹ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಯರಗೋಳ, ಬಲಿಚಕ್ರ, ಖಾನಾಪುರ, ವಡಗೇರ ಸೇರಿದಂತೆ ಜಿಲ್ಲೆಯ 20 ಗ್ರಾಮದ ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿಯೇ ಅರಿವು ಕೇಂದ್ರ ಓಪನ್ ಮಾಡಲಾಗಿದೆ. ಹಿರಿಯ ನಾಗರಿಕರು ಬಿಡುವಿನ ವೇಳೆ ಇಲ್ಲಿ ಓದು, ಚಿತ್ರಗಳನ್ನು ಬಿಡಿಸುವುದು, ಯೋಗ ಹಾಗೂ ವಿವಿಧ ಚಟುವಟಿಕೆಗಳನ್ನು ಮಾಡಿಸಲಾಗುತ್ತಿದೆ. ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಲ್ಲಿ ಅರಿವು ಕೇಂದ್ರಗಳಲ್ಲಿ ಕೂಡ ಕಲಿಕೆ ಟಾಟಾ ಟ್ರಸ್ಟ್ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಹಯೋಗದಲ್ಲಿ ಈಗಾಗಲೇ ನಾವು ಗ್ರಾಮ ಹಿರಿಯರ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಈ ಗ್ರಾಮ ಹಿರಿಯರ ಕೇಂದ್ರಗಳಲ್ಲಿ ಮುಖ್ಯವಾಗಿ ಅಂದರೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರನ್ನು ಗುರುತಿಸಿ ಅವರಿಗೆ ದಿನಾಲು 1-2 ತಾಸುಗಳವರೆಗೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಗೌರವವನ್ನು ಬರಬೇಕು ಮತ್ತು ಅವರಿಗೆ ಒಂದು ಭದ್ರತೆ ಕೊಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರೆಲ್ಲರೂ ಒಂದು ಕಡೆ ಸೇರ್ತಕ್ಕಂಥದ್ದು, ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು, ಒಟ್ಟಿನಲ್ಲಿ ಅವರ ಒಂಟಿತನವನ್ನು ಹೋಗಲಾಡಿಸ್ತಕ್ಕಂಥದ್ದು ಈ ಗ್ರಾಮ ಅರಿವು ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಗ್ರಾಮ ಹಿರಿಯರ ಕೇಂದ್ರದ ಮುಖ್ಯ ಉದ್ದೇಶ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಪೋಷಕರ ಮೇಲೆ ಪ್ರೀತಿ, ಕಾಳಜಿ ಕಡಿಮೆಯಾಗುತ್ತಿದೆ. ಆದರೆ ಈ ಅರಿವು ಕೇಂದ್ರಗಳ ಮೂಲಕ ಹಿರಿಯ ನಾಗರಿಕರಿಗೆ ತಮ್ಮ ಮಕ್ಕಳಂತೆ ಕಾಳಜಿ ವಹಿಸಿ ವಿವಿಧ ಚಟುವಟಿಕೆ ಮಾಡಿಸಲಾಗುತ್ತಿದೆ. ನಿಜಕ್ಕೂ ಇಲಾಖೆ ಕಾರ್ಯ ಮೆಚ್ಚುವಂತಾಗಿದೆ. ನಾಗಪ್ಪ ಮಾಲಿ ಪಾಟೀಲ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.